ಬೋರ್ ಹೊಡಿತಿದೆ, ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ? ಕೇಳಿಸ್ಕೊ. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇಸ್ಕೊಂಡ್ ಸತ್ತೋದಂತೆ. ತುಕ್ಕಳಿ ಸ್ಟೋರಿ ಅಲ್ಲ, ಅದರ ಡಿಫ್ರೆಂಟ್ ಆಗಿರೋದು ಹೇಳು. ಯಾವ್ದಾರು ಡಿಫ್ರೆಂಟಾ? ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸ್ಟ್ರೈಕ್ ಸ್ಟೋರಿ ಅಂತ. ಒಬ್ಬ ಮೂಗ ಮಾಡಿ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಲವ್, ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವಿಡಿ ಹೆಂಗ ಕೇಳಿಸ್ಕೊಂತಾಳೆ? ಲವ್, ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳಲ್ಲ. ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿಯವ್ರ ಅಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡ್ದು ಕುದುರೆ ಮೇಲೆ ಟುಡುಕ್ ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಡಿಶ್ನಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಮಚ್ಚ, ನಾವಿಬ್ರು 7 ದಿನ ಲಂಡನ್ ಹೋಗ್ತಾ ಇದೀವಿ, ಮನೇಲಿ ಇಬ್ರು. ಓಕೆ ಸರ್, ಹೇಳ್ತೀನಿ. ಬೇಬಿ, ನಾವು ಕೆಲ್ಸದ ಮೇಲೆ 7 ದಿನ ಲಂಡನ್ ಹೋಗ್ತಾ ಇದೀವಿ. ಸರಿ ಬೇಬಿ, ಹೋಗ್ಬಿಡ್ಬಾ. ಮಕ್ಳೇ, ಎಲ್ರು ತಮ್ಮ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದೀರಾ? ಹಲೋ ಬೇಬಿ. ಬೇಬಿ, ನನ್ನ ಹೆಂಡತಿ 7 ದಿನ ಲಂಡನ್ ಟ್ರಿಪ್ಗೆ ಅಂತ ಹೋಗ್ತಿದ್ದಾರೆ. ನಾವಿಬ್ರು ಗೋವಾ ಹೋಗೋಣವಾ? ಸರಿ ಬೇಬಿ, ಹೋಗೋಣ. ಫಿಕ್ಸ್ ಮಾಡ್ಕೋ. ಮಕ್ಳೇ, ನಿಮ್ಮೆಲ್ಲರಿಗೂ 7 ದಿನ ಟ್ಯೂಷನ್ಗೆ ರಜಾ, ಓಕೆನಾ? ಸರಿ ಮೇಡಮ್. ಅಪ್ಪ, ಯಾರ ಮಗ್ನ? ಅಪ್ಪ, 7 ದಿನ ಟ್ಯೂಷನ್ ರಜಾ ಕೊಟ್ಟಿದ್ದಾರೆ. ನಾನು ನಾಳೆನೆ ಮನೆಗೆ ಬರ್ತಾ ಇದ್ದೀನಿ. ಸರಿ ಬಾ. ಸರಿ ಅಪ್ಪ. ಹಲೋ ಡಾರ್ಲಿಂಗ್. ಹಲೋ. ನುಡ್ಸಿರಮ್ಮದ 7 ದಿನಕ್ಕೆ ರಜಕ್ಕೆ ಅಂತ ಮನೆಗೆ ಬರ್ತಾ ಇದ್ದಾನೆ. ನೆಕ್ಸ್ಟ್ ಟೈಮ್ ಯಾವಲಾರ ಲಂಡನ್ ಹೋಗೋಣ. ಸರಿ ಡಾರ್ಲಿಂಗ್. ಬೇಬಿ, ನಂದು ಆಫೀಸ್ ಟ್ರಿಪ್ ಕ್ಯಾನ್ಸಲ್ ಆಯ್ತು. ನೀನು ಬಿಟ್ಟು ನಾನು ಎಲ್ಲೋ ಹೋಗಲ್ಲ, ಜೊತೆಗೆ ಇರ್ತೀನಿ, ಓಕೆನಾ? ಸರಿ ಬೇಬಿ. ವಿವೇಕ್, ಎಲ್ಲಿ ನೀನ್ ಹೋಮ್ವರ್ಕ್ ತೋರ್ಸು. ಹಲೋ. ಹಲೋ. ನನ್ನ ಹೆಂಡತಿದು ಟ್ರಿಪ್ ಕ್ಯಾನ್ಸಲ್ ಆಯ್ತಂತೆ. ನಾವು ಬೇರೆ ಯಾವತ್ತೂ ಹೋಗೋಣ. ಓಕೆ ಬೇಬಿ. ಮಕ್ಳೇ, ನಿಮ್ಗೆ ಯಾವ್ದೇ ರೀತಿ ರಜಾ ಇಲ್ಲ, ನೀವು ಆರಾಮಾಗಿ ಟ್ಯೂಷನ್ ಅಲ್ಲೇ ಇರಬಹುದು. ಹಲೋ. ಮಗ್ನ, ಅಪ್ಪ ನಾನ್ ಮನೆಗೆ ಬರ್ತಾ ಇಲ್ಲ. 7 ದಿನ ರಜೆ ಕ್ಯಾನ್ಸಲ್ ಆಯ್ತು. ಹೋಗು. ಹೌದಾ? ಸರಿ ಸರಿ. ಇಲ್ಲೇನ ತಪ್ಪಿಸ್ಕೊಂಡ್ರೆ ಏನ್ ಮಾಡ್ತೀನಿ ನೀನು? ಪೇಪರ್ನ ಹಾಕಿಸ್ತೇನ್ರಿ. ಏನಂತ ಹಾಕಿಸ್ತಿ? ಗಂಡ ಬೇಕಾಗಿದ್ದಾನೆ ಅಂತ. ನಾವು ಸ್ನಾನ ಮಾಡ್ಬೇಕಾದ್ರೆ ನಾವೇ ಯಾವತ್ತೂ ಮಾಡಿಲ್ಲ. ನಾರ್ಮಲ್ ಆಗಿ ಎಲ್ಲಾರು ಸ್ನಾನ ಮಾಡ ಎಲ್ಲಾರು ಹೆಂಗ್ ಮಾಡ್ತಾರೆ, ಒಬ್ಬೊಬ್ಬರೇ ಶೂಟ್ ಮಾಡಬೇಡ, ಹೇಳದ್ ಕೇಳಿಸ್ಕೊ ಅಷ್ಟೇ. ಆಯ್ತು ಹೇಳಪ್ಪ. ಡೈಲಿ ಎಲ್ಲರೂ ಸ್ನಾನ ಮಾಡ್ಬೇಕಾದ್ರೆ ಒಟ್ಟಿಗೆ ಅಲ್ಲ, ಸಪ್ರೇಟ್ ಆಗಿ ಡೈಲಿ ಎಲ್ಲರೂ ಸಪ್ರೇಟ್ ಆಗಿ ಸ್ನಾನ ಮಾಡ್ಬೇಕಾದ್ರೆ ಓಕೆ. ನಿಮ್ಮ ಇಡೀ ಜೀವನದಲ್ಲಿ ನೀವು ಮಾಡಿದ 2 ದೊಡ್ಡ ತಪ್ಪುಗಳು ಯಾವುವು? ಫಸ್ಟ್ ಒನ್, 10th ಆದ ಮೇಲೆ ಕಾಮರ್ಸ್ ತಗೊಂಡೆ. ಮತ್ತೆ ಸೆಕೆಂಡ್ ಒನ್, ಕಾಮರ್ಸ್ ಮಾಡಿದ ಮೇಲೆ ಬಿಕಾಮ್ ಮಾಡಿದೆ. ಗುಂಡೆ, ನೀನ್ ಎಕ್ಸಾಮ್ ಬರೆದ್ಬಿಟ್ಟೆ, ಯಾಕೆ ಡ್ಯಾನ್ಸ್ ಮಾಡ್ಕೊತ ಕೂತಿದ್ಲೆ? ನಮ್ಮ ಮೇಡಮ್ ಹೇಳ್ಯಾರ್ಲಿ, ಮ್ಯಾಕ್ಸ್ದಾಗ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಐತಂತ ಹೇಳ್ತಾರ.